ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಂಗಳವಾರ ಬಂದು ನಮಗೆ ರಥಸಪ್ತಮಿ ಬಂದಿದೆ. ರಥಸಪ್ತಮಿ ಮಂಗಳವಾರ ಕೂಡಿ ಬಂದಿರೋದ್ರಿಂದ ನೀವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಹುದು. ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಸಾಧಾರಣವಾದ ದಿನಗಳಲ್ಲಿ ಮಂಗಳವಾರದ ದಿನಗಳು ನಾವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು, ಸಾಲಗಳು ಜಾಸ್ತಿ ಆಗುತ್ತೆ ಅಂತ ತಿಳಿಸೋದುಂಟು. ಆದರೆ ರಥಸಪ್ತಮಿಯ ದಿನ ನಾವು ಸೂರ್ಯ ಭಗವಾನನಿಗೆ ಪೂಜಿಸುವಂಥ ದಿನ ಆಗಿರೋದ್ರಿಂದ ಈ ದಿನ ಮಂಗಳವಾರ ಕೂಡಿ ಬಂದಿದೆ, ತಪ್ಪೇನೂ ಆಗೋದಿಲ್ಲ. ಹಾಗೆ ನಮಗೆ ಯಾವುದೇ ಒಂದು ದೋಷ ಕೂಡ ಆಗೋದಿಲ್ಲ. ನೀವು ಕೆಂಪು ಬಟ್ಟೆಗಳನ್ನು ಧರಿಸ್ಕೊಳ್ಬಹುದು ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಹಾಗೆ ಯಥಾವತ್ತಾಗಿ ನದಿಗಳ ಸ್ನಾನ ಮಾಡೋದು ಪುಣ್ಯ ಫಲ. ನಮಗೆ ಏಳು ಜನ್ಮದ ಪಾಪಕರ್ಮಗಳು ಕೂಡ ವಿಮೋಚನೆ ಆಗುವಂಥದ್ದು. ನೀವುಗಳು ನದಿಗಳ ಸ್ನಾನ ಮಾಡಿಕೊಳ್ಳುವ ಅಷ್ಟೇ ಪುಣ್ಯ ನಮಗೆ ಎಲ್ಲ ಕಡೆ ನದಿಗಳ ಸ್ನಾನ ಮಾಡೋದಕ್ಕೆ ಅವೈಲಬಲ್ ಇರೋದಿಲ್ಲ. ಮನೆಯಲ್ಲೇ ಎಕ್ಕದ ಎಲೆಗಳನ್ನು ತಗೊಂಡು ಬಂದು ನಾವು ಸ್ನಾನ ಮಾಡಿರುವಂಥದ್ದು, ಹಾಗೆ ಅರ್ಘ್ಯ ಬಿಟ್ಟಿರುವಂಥದ್ದು, ಆ ತಂದೆಗೆ ಗೋಧಿಯಿಂದ ಮಾಡಿರುವ ನೈವೇದ್ಯವನ್ನು ಅರ್ಪಿಸಿ ನೀವು ಎಲ್ಲ ರೀತಿ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ವಿಧಾನದಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾದ ಮೇಲೆ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಏನು ಮಾಡಿಕೊಂಡಿಲ್ಲ ಅಂದರೂ ಕೂಡ ಒಂದು ಸರಳ ವಿಧಾನದಲ್ಲೇ ಈ ಕೆಲವೊಂದು ಪರಿಹಾರಗಳನ್ನು ನಾವು ಈ ದಿನ ಮಾಡಿಕೊಂಡಾಗ ರಥಸಪ್ತಮಿಯ ದಿನ ಸೂರ್ಯ ಭಗವಾನನ ಆಶೀರ್ವಾದ ಅನ್ನೋದು ತಪ್ಪದೆ ನಮಗೆ ದಕ್ಕುತ್ತೆ ಸ್ನೇಹಿತರೆ. ಸೂರ್ಯ ಭಗವಾನನ ಆಶೀರ್ವಾದ ಒಂದು ಸಿಕ್ಕಿದ್ರೆ ಬಯಸಿದ್ದೆಲ್ಲ ಸಿಗುತ್ತೆ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾಯಿಲೆ ಕಸಾಲೆಗಳು ಅನ್ನೋದು ಇರೋದಿಲ್ಲ. ಸದೃಢವಾಗಿರ್ತೀವಿ, ಚೈತನ್ಯವಾಗಿರ್ತೀವಿ. ಪ್ರತಿದಿನ ನಾವು ಚೈತನ್ಯವಾಗಿ ಒಂದು ದಿನವನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೆಯ ವಿಚಾರಗಳು ನಮ್ಮ ಒಂದು ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಕೂಡ ನೀವು ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡುತ್ತಾ ದಿನವನ್ನು ಪ್ರಾರಂಭ ಮಾಡಿ. ಆ ದಿನ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಗೋಧಿಯಿಂದ ನಾವು ಈ ದಿನ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ತುಂಬ ಬಲವನ್ನು ಕೊಡುವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು, ಸಮೃದ್ಧಿಯನ್ನು ಹೆಚ್ಚಿಸುವಂಥದ್ದು, ಸುಖ ಶಾಂತಿಯನ್ನು ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸುವಂತೆ ಮಾಡುವಂಥ ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಅನ್ನೋದು ಇರುತ್ತೆ ಸ್ನೇಹಿತರೆ. ಸಾಧಾರಣವಾಗಿ ಮಂಗಳವಾರದ ದಿನಗಳಲ್ಲೇ ನಾವು ಸಾಲ ತಗೊಳ್ಬಾರ್ದು ಅಂತ ಹೇಳ್ತೀವಿ. ಸಾಲ ತಗೊಂಡ್ರೆ ರಿಪೀಟ್ ಮಾಡ್ತಾ ಇರ್ತೀವಿ. ಅಂದರೆ ಸಾಲನ ನಮಗೆ ಅವಶ್ಯಕತೆ ಇಲ್ಲದೆ ಇದ್ದರೂ ಅದು ಸೃಷ್ಟಿ ಆಗಿಬಿಡುತ್ತೆ. ಸಾಲಗಳು ತಗೊಳ್ಳೋದಕ್ಕೆ ಈ ದಿನ ಸಾಲ ತೀರಿಸೋದಕ್ಕೆ ಮಾತ್ರ ನೀವು ಉಪಯೋಗ ಪಡಿಸ್ಕೊಳ್ಳಿ. ಮೈತ್ರೇಯಿ ಮುಹೂರ್ತ ಕೂಡ ಕೂಡಿ ಬಂದಿದೆ ರಥಸಪ್ತಮಿಯ ದಿನ. ಸಾಕಷ್ಟು ಜನಕ್ಕೆ ಮೈತ್ರೇಯಿ ಮುಹೂರ್ತಗಳ ಬಗ್ಗೆ ಗೊತ್ತಿರೋದಿಲ್ಲ. ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ಕಾಲಾವಕಾಶ 2 ಗಂಟೆಗಳು ಇರುತ್ತೆ ನಮಗೆ. ಅಮೃತ ಗಳಿಗೆಗಳು. ಸಾಕಷ್ಟು ದಿನ ನೀವು ಈ ಒಂದು ಸಾಲನ ತೀರಿಸುವ ಮಾರ್ಗ ಗೊತ್ತಿಲ್ಲದೆ ಇರುವಂಥವರು ಮೈತ್ರೇಯಿ ಮುಹೂರ್ತದಲ್ಲಿ ಒಂದು ಚೀಟಿಯಲ್ಲಿ, ಅಂದರೆ A4 ಶೀಟ್ ತಗೊಂಡು ನೀವು ಅದರಲ್ಲಿ ಸಾಲ ಯಾರು ಕೊಟ್ಟಿರ್ತೀರಿ ನೋಡಿ ಅವರ ಹೆಸರನ್ನು ಬರೆದು ಅವರು ಇಷ್ಟು ನಮಗೆ ಸಾಲ ಕೊಟ್ಟಿದ್ದಾರೆ ವಾಪಸ್ ಅಂತ ಪಾಸಿಟಿವ್ ಆಗಿ ಬರ್ಕೊಂಡು ಈ ದಿನವನ್ನು ಆ ಒಂದು ಚೀಟಿ ದೇವರ ಹತ್ರ ಇಟ್ಟು ಕೇಳ್ಕೊಳ್ಬಹುದು. ಸಮಯ ಹಾಗೂ ಅದರ ಬಗ್ಗೆ ನಾನು ನಮ್ಮ ಮತ್ತೊಂದು ಚಾನಲ್ನಲ್ಲಿ ತಿಳಿಸಿದ್ದೇನೆ. ಅದನ್ನು ವೀಕ್ಷಿಸಿ ಮಾಡ್ಕೊಂಡು ನೋಡಿ. ಈ ದಿನ ಮಾಡಿಕೊಳ್ಳುವ ಪರಿಹಾರವನ್ನು ನೋಡಿ. ಒಂದು ನೀವು ವೀಳ್ಯದೆಲೆ ತಗೊಳ್ಬಹುದು ಇದ್ದರೆ, ಇಲ್ಲ ಅಂದರೆ ನೀವು ಆರಾಮಾಗಿ ತೊಂದರೆ ಇಲ್ಲದೆ ನಮಗೆ ತುಂಬ ಶಕ್ತಿಶಾಲಿಯಾದ ಒಂದು ದಾಸವಾಳದ ಎಲೆ. ಈ ಗಿಡಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಲಕ್ಷ್ಮೀದೇವಿ, ಭೂದೇವಿ ಇಬ್ಬರು ನೆಲೆಸಿರುವಂಥ ಒಂದು ಶಕ್ತಿಯ ಒಂದು ದೈವಿಕ ಗಿಡ ಅಂತ ಹೇಳಬಹುದು. ಇದರ ಎಲೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಗೋಧಿ ಕಾಳನ್ನು ಹಾಕಿಬಿಟ್ಟಿದೆ, ಒಂದು ತುಂಡು ಬೆಲ್ಲವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಅರಳಿ ಮರದ ಬುಡದಲ್ಲಿ ಹಾಕಿಬಿಟ್ಟು ಬನ್ನಿ. ಈ ದಿನ ರಥಸಪ್ತಮಿಯ ದಿನ ಅರಳಿ ಮರವನ್ನು ಯಾರು ಮುಟ್ಟುತ್ತಾರೋ ಅಲ್ಲಿ ಹೋಗಿ ಈ ರೀತಿ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ತಿರುಗು ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಮುಂದೆ ಸಾಗ್ತಾನೇ ಇರ್ತೀರಾ. ಸಾಕಷ್ಟು ಜನಕ್ಕೆ ಅನಿಸ್ಬಹುದು
ನಾವು ಯಾವಾಗ್ಲೂ ಮಾಡ್ಕೊಳ್ತಾ ಇರ್ತೀವಿ, ದೇವರ ಮೇಲೆ ತುಂಬ ನಂಬಿಕೆ ಇದೆ, ಆದರೂ ಯಾಕೋ ನಮ್ಗೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಆದರೆ ಇಂತಹ ಸಂದರ್ಭಗಳು ಅಂತ ನಮಗೆ ಒಂದೊಂದು ಸಾರಿ ಮಾತ್ರ ಕೂಡಿ ಬರೋದು. ಆ ಸಂದರ್ಭಗಳನ್ನು ನಾವು ತಿಳ್ಕೊಂಡು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇರುವ ಕಠಿಣ ಸಮಸ್ಯೆಗಳನ್ನು ಪಾರು ಮಾಡ್ಕೊಳ್ಬಹುದು. ಈ ದಿನ ನೀವು ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಇದು ಮಂಗಳವಾರ ಕೂಡಿ ಬಂದಿದೆ, ರಥಸಪ್ತಮಿ ಇದೆ, ಮೈತ್ರೇಯಿ ಮುಹೂರ್ತ ಇದೆ. ಎಷ್ಟೆಲ್ಲ ವಿಶೇಷತೆಗಳಿದೆ ಸ್ನೇಹಿತರೆ. ಇದು ಎಲ್ಲನೂ ನಮ್ಮ ಒಂದು ಕಷ್ಟಗಳು, ಕಣ್ಣೀರು, ದುಃಖ, ದುಮ್ಮಾನ ಎಲ್ಲವನ್ನು ತೊಲಗಿಸೋದಕ್ಕೆ ತುಂಬ ಸರಳವಾದ ವಿಧಾನಗಳು. ಒಂದು ಪ್ಲೇಟನ್ನು ತಗೊಳ್ಳಿ, ಯಾವ ಪ್ಲೇಟ್ ಆದರೂ ತಗೊಳ್ಳಿ, ನಿಮ್ಮ ಇಷ್ಟ. ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಹಾಗೆ ನೋಡಿ, ನೀವು ಅಡುಗೆಗೆ ಬಳಸುವ ಸಾಸಿವೆ ಆದರೂ ತಗೊಳ್ಬಹುದು. ಸಾಸಿವೆ ಇಲ್ಲ ಅಂದರೂ, ಅಥವಾ ನೀವು ಎಳ್ಳು, ಕಪ್ಪೆಳ್ಳು ಬರುತ್ತಲ್ವ, ಕಪ್ಪೆಳ್ಳು, ಇವೆರಡರಲ್ಲಿ ಯಾವುದು ನಿಮಗೆ ಅವೈಲಬಲ್ ಇದೆ ಅದನ್ನು ಮಾತ್ರನೇ ತಗೊಳ್ಳಿ. ಹಾಗೆ 2 ರೂಪಾಯಿ ಕಾಯಿನ್, ಅಂದರೆ ಆ 2 ರೂಪಾಯಿಯನ್ನು ಅದ್ರ ಮೇಲೆ ನೀವು ಇಡಬೇಕು. ಒಂದು ಅರ್ಧ ಸ್ಪೂನು ಅರಿಶಿಣ, ಅರ್ಧ ಸ್ಪೂನ್ ಕುಂಕುಮ, ಇಷ್ಟು ಹಾಕಿಬಿಟ್ಟಿದೆ ಸ್ಟವ್ ಕೆಳಗಡೆ ಇಡಿ. ಯಾಕೆ ಈ ರೀತಿ ನಾವು ಇಟ್ಟಾಗ ನಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಿದ್ದರೂ, ಅಥವಾ ನಾವು ಸಾಕಷ್ಟು ದಿನಗಳಿಂದ ಅಂದ್ಕೊಳ್ತಾ ಇರ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ಯಾಕೋ ಯಾವುದು ಸರಿ ಇಲ್ಲ ಅಂತಂದ್ಬಿಟ್ಟು, ಅದೆಲ್ಲ ಕಾಪಾಡೋದಕ್ಕೆ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸೋದಕ್ಕೆ, ಹಾಗೂ ನಾವು ಲಕ್ಷ್ಮೀದೇವಿ ಸದಾಕಾಲ ನೆಲೆಸಬೇಕು ಅಂದರೆ ನಾವು ಆ ಒಂದು ದರಿದ್ರ ದೇವತೆಯನ್ನು ಮನೆಯಿಂದ ಹೊರಗೆ ಹಾಕಬೇಕು. ಹೊರಗೆ ಹಾಕೋದು ಅಂದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ಹೊರಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇದನ್ನು ಮಾಡಿಕೊಳ್ಳಿ. ಮಾರನೆಯ ದಿನ ಇದನ್ನು ಯಾರಿಗೂ ಕಣ್ಣಿಗೆ ಕಾಣಿಸ್ದೆ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ತಗೊಂಡೋಗ್ಬಿಟ್ಟಿದೆ. ನೀವು ಎಲ್ಲಾದ್ರೂ ದೂರದ ಒಂದು ಪ್ರದೇಶದಲ್ಲಿ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕು. ಈ ದಿನ ನಮಗೆ ರಥಸಪ್ತಮಿ ಕೂಡ ಕೂಡಿ ಬಂದಿರೋದ್ರಿಂದ ಸೂರ್ಯ ಭಗವಾನನ ಯಾವುದಾದ್ರೂ ಒಂದು ನಾಮಗಳನ್ನಾದರೂ ನೀವು ಒಂದು 128 ಬಾರಿ ಹೇಳ್ಕೊಳ್ಳಿ. ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅರಳಿ ಮರವನ್ನು ಯಾರು ಈ ದಿನ ಮುಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆ ತಂದೆ ಕೊಡ್ತಾನೆ ಅನ್ನೋದು ಒಂದು ಅಪಾರವಾದ ನಂಬಿಕೆ. ಅದಕ್ಕೋಸ್ಕರ ಅರಳಿ ಮರದ ಹತ್ತಿರ ಈ ದಿನ ಪರಿಹಾರವನ್ನು ಮಾಡಿಕೊಳ್ಳಿ. ಎಲ್ಲ ರೀತಿಯಲ್ಲೂ ಕೂಡ ಮಂಗಳವಾರ ಬೇರೆ ಕೂಡಿ ಬಂದಿರೋದು ನಮಗೆ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬಹುದು ಸ್ನೇಹಿತರೆ. ಆಮೇಲೆ ನೀವು ಇದನ್ನು ಮೊದಲು ಹೇಳಿದೆ ಅಲ್ವಾ, ಅದನ್ನು ತಗೊಂಡೋಗಿ ನೀವು ಅರಳಿ ಮರದ ಬುಡದ ಹತ್ರ ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಇರುವಂಥ ಕಷ್ಟಗಳು ತೊಲಗೋಗ್ಲಿ ಅಂತಂದ್ಬಿಟ್ಟು ಆ ಗಿಡವನ್ನು, ಅಂದರೆ ನೀವು ಅರಳಿ ಮರದ ಬುಡನ ಮುಟ್ಟಿ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಂಡು ಹಾಕ್ಬಿಟ್ಟು ವಾಪಸ್ ಬನ್ನಿ. ಈ ದಿನ ಮುಟ್ಟೋದು, ಆ ಸಂಕಲ್ಪ ಮಾಡಿಕೊಂಡು ಆ ಪರಿಹಾರ ಮಾಡ್ಕೊಂಡು ಬರೋದು ಕೂಡ ನಮಗೆ ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು. ಹಾಗೆ ಸ್ಟವ್ ಕೆಳಗಡೆ ನಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸಿದ್ದೀನಿ. ಇವು ಎರಡರಲ್ಲಿ ನಿಮಗೆ ಯಾವುದು ಸೂಕ್ತವಾಗುತ್ತೋ ಅದನ್ನು ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಧನ್ಯವಾದಗಳು.